ಹರಿವಾಯು ಗುರುಭ್ಯೋ ನಮಃ. ಹರಿವಾಯು ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ, ತುಂಬ ಒಳ್ಳೆಯದಾಗಲಿ. ವಿದ್ಯಾ ದದಾತಿ ವಿನಯಂ, ವಿನಯಾದ್ ಯಾತಿ ಪಾತ್ರತಾ, ಪಾತ್ರತ್ವಾದ್ ಧನಮಾಪ್ನೋತಿ, ಧನಾದ್ ಧರ್ಮಂ ತತಃ ಸುಖಂ. ಪ್ರತಿಯೊಬ್ಬರೂ ಸುಖವನ್ನು ಅಪೇಕ್ಷೆ ಪಡ್ತಾರೆ, ಯಾರೂ ದುಃಖವನ್ನು ಅಪೇಕ್ಷೆ ಪಡೋದಿಲ್ಲ. ಆದರೆ ಸುಖ ಸಿಗಬೇಕಾದರೆ ನಾವು ಸುಮ್ಮನೆ ಮನೆಯಲ್ಲಿ ಕೂತರೆ ಸುಖ ಸಿಗೋದಿಲ್ಲ, ಕಾಲ ಹರಣ ಮಾಡಿದರೆ ಸುಖ ಸಿಗೋದಿಲ್ಲ. ಇದಕ್ಕೆ ಸುಖ ಸಿಗಬೇಕಾದರೆ ಪ್ರತಿಯೊಬ್ಬ ಹುಡುಗರು, ಸಣ್ಣ ಹುಡುಗರಿಂದ ಮೊದಲು ಮಾಡಿಕೊಂಡು ದೊಡ್ಡವರು ಕೂಡ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಯಾಕೆಂದರೆ ಈ ವಿದ್ಯೆಯಿಂದ ಅವನಿಗೆ ಒಳ್ಳೆ ಸುಖ ಸಿಕ್ತು. ಅದು ಆಧ್ಯಾತ್ಮಿಕ ವಿದ್ಯೆ ಆಗಲಿ ಅಥವಾ ಲೌಕಿಕ ವಿದ್ಯೆ ಆಗಲಿ, ಯಾವುದೇ ವಿದ್ಯೆ ಆಗಲಿ, ಅದನ್ನು ಶ್ರದ್ಧೆಯಿಂದ ನಾವು ವಿದ್ಯಾಭ್ಯಾಸ ಮಾಡಬೇಕು. ಈ ವಿದ್ಯೆಯಿಂದ ಅವನಿಗೆ ಗರ್ವ ಬರಬಾರ್ದು. ಏಕೆಂದರೆ ನಮ್ಮಲ್ಲಿ 8 ಮದಗಳು ಅಂತಿದೆ, ಅಷ್ಟಮದ ಅಂತ. ಯಾವುದು? ವಿದ್ಯಾಮದ, ರೂಪಮದ, ಸಂಪತ್ತಿನ ಮದ, ಅನ್ನದ ಮದ, ಅಧಿಕಾರದ ಮದ, ಈ ರೀತಿ ಮದಗಳು 8 ಮದಗಳು ಅಂತಿದೆ. ಆ ಮದಗಳನ್ನು ಒಂದು ಮದ ಇದ್ದರೂ ಸಾಕು, ಅವನ ಜೀವನ ಹಾಳಾಗಿಬಿಡುತ್ತೆ. ಆದ್ದರಿಂದ ವಿದ್ಯಾ ಕಲಿಯುವಂತಹ ಮಕ್ಕಳಾಗಲಿ ಯಾರೇ ಆಗಲಿ, ಆ ವಿದ್ಯೆಯಿಂದ ಅವರು ವಿನಯವನ್ನು ಕಲಿಯಬೇಕು. ವಿನಯ ಇಲ್ಲದೆ ಇದ್ದರೆ ಅದರಿಂದ ಅವನಿಗೆ ಅಹಂಕಾರ ಬಂದ್ಬಿಡುತ್ತೆ. ನಾನು ದೊಡ್ಡ ವಿದ್ಯಾವಂತ, ಪಂಡಿತ, ಮಹಾಮೇಧಾವಿ ಅಂತ ಈ ರೀತಿ ಗರ್ವ ಬಂತು ಅಂದರೆ, ನನ್ನ ಸಮಾನ ಯಾರೂ ಇಲ್ಲ ಅಂತ ಗರ್ವ ಬಂದುಬಿಡ್ತು ಅಂದರೆ ಅದರಿಂದ ಅವನಿಗೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ಅವನಿಗೆ ಭಾರಿ ನಷ್ಟ ಆಗುತ್ತೆ. ಅದರಿಂದ ಲೋಕದಲ್ಲಿ ಅವನಿಗೆ ಅವಮಾನವೂ ಆಗುತ್ತೆ. ಆದ್ದರಿಂದ ವಿದ್ಯೆಯಿಂದ ನಾವು ವಿನಯವನ್ನು ಕಲಿತ್ಕೊಳ್ಬೇಕು, ಅತ್ಯಂತ ವಿನಯಶೀಲರಾಗಬೇಕು. ಯಾರೇ ದೊಡ್ಡವರು ಸಿಗಲಿ ಅವರಿಗೆ ನಮಸ್ಕಾರ ಮಾಡಬೇಕು, ಸಾಷ್ಟಾಂಗ ನಮಸ್ಕಾರ ಅಂತ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಅಂದರೆ 8 ಅಂಗಗಳಿಂದ ಕೂಡಿದ ನಮಸ್ಕಾರ, ಅಷ್ಟಾಂಗ. ಅದಕ್ಕೆ ಸಾಷ್ಟಾಂಗ ನಮಸ್ಕಾರ. ಹೆಂಗಸರಿಗೆ ಸಪ್ತಾಂಗ ನಮಸ್ಕಾರ, ಅವರಿಗೆ ಸಾಷ್ಟಾಂಗ ಇರೋಲ್ಲ. ಗಂಡಸರಿಗೆ ಮಾತ್ರ ಸಾಷ್ಟಾಂಗ ನಮಸ್ಕಾರ. ಆ 8 ಅಂಗಗಳಿಂದ ನಾವು ಭಗವಂತನಿಗೆ ಆಗಲಿ ಅಥವಾ ದೊಡ್ಡವರಿಗೆ ಆಗಲಿ ಗುರುಗಳಿಗಾಗಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡಿಬೇಕು. ವಿನಯವನ್ನು ನಾವು ಪ್ರದರ್ಶನ ಮಾಡಬೇಕು. ಯಾರೇ ದೊಡ್ಡವರು ಬಂದರೆ ಎದ್ದು ನಿಂತ್ಕೊಳ್ಬೇಕು, ಅವ್ರಿಗೆ ಗೌರವ ಕೊಡಬೇಕು. ಇದೆಲ್ಲ ವಿದ್ಯೆಯಿಂದ ಬರತಕ್ಕಂಥ ವಿನಯ. ಅದು ನಿಜವಾದ ವಿದ್ಯಾವಂತನಿಗೆ ವಿನಯ ಇದ್ದೇ ಇರುತ್ತೆ. ಅಲ್ಪ ವಿದ್ಯೆ ಇದ್ದರೆ ಮಹಾಗರ್ವಿ ಅಂತ ಒಂದು ಗಾದೆ ಇದೆ, ಅಲ್ಪ ವಿದ್ಯಾ ಮಹಾಗರ್ವಿ ಅಂತ. ಅಲ್ಪ ವಿದ್ಯೆ ಉಳ್ಳವನ ಭಾರಿ ಗರ್ವಿಷ್ಠನಾಗಿರ್ತಾನೆ. ಅದರಿಂದ ವಿದ್ಯಾ ದದಾತಿ ವಿನಯಂ, ಶ್ರದ್ಧೆಯಿಂದ ವಿದ್ಯೆಯನ್ನು ಅಧ್ಯಯನ ಮಾಡಿದರೆ ಅವನಿಗೆ ವಿನಯ ಬರುತ್ತೆ. ವಿನಯದಿಂದ ಪಾತ್ರತ್ವ, ಅಂದರೆ ಬಹಳ ವಿನಯವಂತ ಇದ್ದಾನೆ ಅಂತ ಅವನಿಗೆ ಒಳ್ಳೆ ಯೋಗ್ಯತೆ ಬರುತ್ತೆ. ಪಾತ್ರತ ಅಂದರೆ ಯೋಗ್ಯತೆ, ರೆಸ್ಪೆಕ್ಟ್ ಕೊಡೋದು, ತಗೊಳ್ಳೋದು, ಅದೆಲ್ಲ ಉಂಟಾಗ್ತದೆ. ಆ ಪಾತ್ರತ್ವ ಬಂತು ಅಂದರೆ
ಒಳ್ಳೆ ವಿದ್ಯಾವಂತರಿದ್ದಾರೆ, ಒಳ್ಳೆ ಯೋಗ್ಯರಿದ್ದಾರೆ ಅಂತ ಅವರಿಗೆ ಧನ ಕೊಡ್ತಾರೆ. ಅಂದರೆ ದಕ್ಷಿಣೆಯೋ ದಾನನೋ ಏನೋ ಕೊಡ್ತಾರೆ. ಧನ ಬರುತ್ತೆ ಅದರಿಂದ. ಧನದಿಂದ ಸುಖ ಸಿಗುವುದಿಲ್ಲ. ಧನದಿಂದ ಧರ್ಮ ಮಾಡಬೇಕು. ಏನು ಧರ್ಮ ಅಂದರೆ ದಾನ ಧರ್ಮ, ಅನ್ನದಾನ ಮಾಡೋದು ಅಥವಾ ಇತ್ಯಾದಿ ಏನೋ ಒಟ್ಟು ದಾನ ಧರ್ಮ ಮಾಡಬೇಕು. ಆ ಧರ್ಮದಿಂದ ಪುಣ್ಯ ಸಿಗತ್ತೆ. ಆ ಪುಣ್ಯದಿಂದ ಅವನು ಸುಖವಂತನಾಗ್ತಾನೆ. ಆ ಧರ್ಮ ಮಾಡೋಣದ್ರಿಂದ ಅವನಿಗೆ ಭಗವಂತನ ಅನುಗ್ರಹ, ವಿಶೇಷ ಪುಣ್ಯ ಅದು ಸಿಕ್ಕೋಣದ್ರಿಂದ ಸುಖ ಅನುಗ್ರಹ ಆಗುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಧರ್ಮ ಮಾಡದೇ ಇದ್ದರೆ ಈ ಜನ್ಮದಲ್ಲಿ ದುಃಖ ಪಡಬೇಕಾಗ್ತದೆ. ಧನವಂತ ಅಂತ ಕರೆಸ್ಕೊಂಡಿದ್ದರೆ ಹಿಂದಿನ ಜನ್ಮದಲ್ಲಿ ಅವನು ಧನವನ್ನು ದಾನ ಮಾಡಿರಬೇಕು. ದಾನ ಮಾಡಿದರೆ ಮಾತ್ರ ಅವನಿಗೆ ದುಡ್ಡು ಮುಂದಿನ ಜನ್ಮದಲ್ಲಿ ಧರ್ಮ ಸಿಗೋದು, ದುಡ್ಡು ಸಿಗುತ್ತೆ. ಇಲ್ಲದಿದ್ದರೆ ಸಿಗೋದಿಲ್ಲ. ಸಾಕಷ್ಟು ಪುರಾಣಾದಿಗಳಲ್ಲಿ ಎಷ್ಟು ಜನ ದರಿದ್ರರಿದ್ದರು. ದರಿದ್ರ ಬ್ರಾಹ್ಮಣ ಇದ್ದ ಅಂತಲೇ ಪುರಾಣದಲ್ಲಿ ಇರುತ್ತೆ. ಬ್ರಾಹ್ಮಣನಿಗೆ ದಾರಿದ್ರ್ಯ ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ಎರಡು ಕಾರಣ ಇದೆ. ಒಂದು, ದಾನ ಮಾಡದೇ ಇರೋಣಂದ್ರೆ ದರಿದ್ರ ಆಗ್ತಾನೆ. ಭಗವಂತನ ಅನುಗ್ರಹ ಪಡೆಯೋ ಸಲುವಾಗಿ ದರಿದ್ರ ಆಗ್ತಾನೆ. ನೆನೆಸ್ಕೊಳ್ಳಿ ಎಂಬ ಉದ್ದೇಶದಿಂದ ಭಗವಂತ ಧನ ಕೊಡೋದಿಲ್ಲ. ಅನುಗ್ರಹನೇ ಆಯಿತು. ಮಾಡೋದಿಲ್ಲ. ಬರೀ ದುಡ್ಡಿತ್ತು ಅಂದರೆ ಮಜಾ ಮಾಡ್ಕೊಂಡಿರ್ತಾನೆ. 24 ಗಂಟೆ ಮಜಾ ಮಾಡ್ಕೊಂಡೋದಷ್ಟೇ. ಭಗವಂತನ ಚಿಂತನೆ ಮಾಡೋದೇ ಇಲ್ಲ. ಅದು ಯಾವುದೋ ಒಂದು ಕಥೆ ಕೇಳಿದೆ ಸರ್. ಬಲಿ ಚಕ್ರವರ್ತಿ ಯಾವುದು ಸರಸ್ವತಿ ಮಾತು, ಆಮೇಲೆ ಲಕ್ಷ್ಮಿ ಒಬ್ಬರೊಬ್ಬರು ಬಿಟ್ಟು ಹೋಗ್ತಾರೆ ಇಲ್ಲಾರದ ಕಾರಣದಿಂದ. ಹೌದು. ಅದು ಯಾವುದು ಸ್ಟೋರಿ ಸರ್? ಬಲಿಚಕ್ರವರ್ತಿ ಭಾರಿ ವಿದ್ಯೆಯನ್ನು ಕಲ್ತಿರ್ತಾನೆ. ಭಾರಿ ವಿದ್ಯೆ ಎಲ್ಲ ಸಾಕಷ್ಟು ಇರುತ್ತೆ. ಆದರೆ ಗರ್ವ ಇರೋಣದ್ರಿಂದ ಒಳಗಿರ್ತಕ್ಕಂಥ ದೇವತೆಗಳೆಲ್ಲ ಒಬ್ಬೊಬ್ಬರೇ ಹೊರಗಡೆ ಹೋಗಿಬಿಡ್ತಾರೆ. ಆದ್ದರಿಂದ ವಿನಯದಿಂದ ನಾವು ಆ ವಿದ್ಯೆಯಿಂದ ವಿನಯವನ್ನು ಕಲ್ತ್ಕೊಳ್ಬೇಕು. ಗರ್ವವನ್ನು ಪಡೀಬಾರ್ದು. ಆ ಥರ ಗರ್ವ ಪಡೆದಂಥ ವ್ಯಕ್ತಿ ಯಾರು ಅಂದರೆ ನಮ್ಮ ಪುರಾಣಾದಿಗಳಲ್ಲಿ ದಕ್ಷ ಪ್ರಜಾಪತಿ ಅಂತ. ಆ ದಕ್ಷ ಪ್ರಜಾಪತಿಗೆ 8 ಮದಗಳಿದ್ದು. ವಿದ್ಯಾಮದ, ಅಧಿಕಾರದ ಮದ, ಎಲ್ಲ ಮದ ಇತ್ತು. ಹಾಗಾಗಿ ಉನ್ನತ ಸ್ಥಾನದಲ್ಲಿರುವಂಥ ರುದ್ರದೇವರನ್ನು ಅವಮಾನ ಮಾಡಿದರು. ಅವರಿಗೆ ಅವಮಾನ ಮಾಡಿದ್ರಿಂದ ಅವರ ತಲೆನೇ ಕತ್ತರಿಸಿ ಹೋಗ್ಬಿಡ್ತು. ಒಂದು ಯಜ್ಞ ಪ್ರಾರಂಭ ಮಾಡಿದ್ದರು ಅವರು, ದಕ್ಷ ಪ್ರಜಾಪತಿ. ಆ ಯಜ್ಞ ಯಾತಕ್ಕೆ ಮಾಡಿದ್ದು ಅಂದರೆ ರುದ್ರದೇವರಿಗೆ ಅವಮಾನ ಮಾಡೋ ಸಲುವಾಗಿ. ಆ ಯಜ್ಞದಲ್ಲಿ ರುದ್ರದೇವರಿಗೆ ಆಹುತಿಯನ್ನೇ ಕೊಡಲಿಲ್ಲ. ರುದ್ರದೇವರನ್ನ ನಿಂದ ಬೇರೆ ಮಾಡಿದರು. ಅದರಿಂದ ವೀರಭದ್ರ ಅಲ್ಲಿಗೆ ಬಂದು ಆ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿಬಿಟ್ಟು, ಕತ್ತರಿಸಿ ಹೋಮದಲ್ಲಿ ಹಾಕಿಬಿಟ್ಟು. ಇದಕ್ಕೆ ಕಾರಣ ಏನು ಅಂದರೆ ಈ ಮದಗಳು, ಅಧಿಕಾರದ ಮದ, ವಿದ್ಯಾಮದ, ಎಲ್ಲ ರೀತಿಯಿಂದ ಇದ್ದಿದ್ದರಿಂದ ಇಂಥ ದುಸ್ಥಿತಿ ಬಂತು. ಆಮೇಲೆ ರುದ್ರದೇವ ಕರುಣೆ ಮಾಡಿ ಮತ್ತೆ ಅವರಿಗೆ ಮೇಕೆ ತಲೆಯನ್ನಿಟ್ಟು ಬದುಕಿಸಿ ಮತ್ತೆ ಯಜ್ಞ ಪೂರ್ತಿಯನ್ನು ಮಾಡಿದರು. ಅದರಿಂದ ವಿದ್ಯಾದಿಂದ ಗರ್ವ ಬರಬಾರ್ದು. ನಾನು ಎಲ್ಲ ಕಲ್ತಿದ್ದೀನಿ, ನನ್ನ ಸಮಾನ ಯಾರೂ ಇಲ್ಲ ಅನ್ನುವಂಥ ಮದ ಇರಬಾರ್ದು. ಅದೆಲ್ಲ ಬರದೇ ಇರಬೇಕಾದ್ರೆ ನಮಗೆ ಈ ಆಹಾರದ ನಿಯಮ ಇಟ್ಕೊಳ್ಬೇಕು. ಆಹಾರದಿಂದ ಇವೆಲ್ಲ ಬರುತ್ತೆ. ಮದ, ಸಿಟ್ಟು ಇವೆಲ್ಲ ಯಾವುದರಿಂದ ಬರುತ್ತೆ ಅಂದರೆ ಆಹಾರದಿಂದ ಬರುತ್ತೆ. ನಾವು ತಿನ್ನುವ ಆಹಾರ ಸಾತ್ವಿಕ ಆಹಾರ ಇರಬೇಕು. ಮಾಂಸ ಮತ್ತು ಅನೇಕ ಪದಾರ್ಥಗಳು, ದುಷ್ಟವಾದ ಪದಾರ್ಥಗಳು ತಿಂದರೆ ಮದ ಜಾಸ್ತಿ ಆಗುತ್ತೆ, ಬಂದುಬಿಡುತ್ತೆ. ಈ ತರಕಾರಿಯಲ್ಲೂ ಕೂಡ ಕೆಲವೊಂದು ನಿಷಿದ್ಧವಾದ ತರಕಾರಿಗಳಿದೆ. ಅದರಲ್ಲಿ ಮುಖ್ಯವಾದ್ದು ಈರುಳ್ಳಿ.
ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ನುಗ್ಗಿಕಾಯಿ, ಆಮೇಲೆ ಬದನೆಕಾಯಿ ಕೂಡ. ಈ 4 ಪದಾರ್ಥಗಳು ಒಂದಕ್ಕಿಂತ ಒಂದು ನಿಷೇಧ. ಹೆಚ್ಚು ನಿಷೇಧ ಯಾವುದು ಅಂದರೆ ನುಗ್ಗೆಕಾಯಿ. ಯಾಕೆಂದರೆ ನಮ್ಮ ಶಾಸ್ತ್ರದಲ್ಲಿ ನುಗ್ಗೆಕಾಯಿ ಗಿಡದ ಕೆಳಗಡೆ ಹೋದರೂ ಸಾಕು, ಮತ್ತೆ ಉಪನಯನ ಮಾಡುವ ಸಂಪ್ರದಾಯ ಇದೆ. ತಿನ್ನದೇ ಇದ್ದರೂ ಕೂಡ ಸುಮ್ಮನೆ ಅದರ ಕೆಳಗಡೆ ಹೋದರೆ ಅಂಥ ಒಂದು ನಿಷೇಧ ಆ ನುಗ್ಗೆಕಾಯಿಗಿದೆ. ಏಕೆಂದರೆ ನುಗ್ಗೆಕಾಯಿಯಿಂದ ಮನಸ್ಸು ಬಹಳ ವಿಕಾರ ಆಗಿಬಿಡುತ್ತೆ. ವಿಕಾರ ಆಗಿ ಒಂದು ಧರ್ಮದಲ್ಲಿ ಜ್ಞಾನ ಕಾರ್ಯದಲ್ಲಿ ಪ್ರವೃತ್ತಿಯನ್ನು ಹೊಂದುವುದಿಲ್ಲ. ಡಮ್ಸ್ಟ್ರಿಕ್ ಅಂತಾರೆ, ಉದ್ದ ಇರುತ್ತೆ. ಇಂಗ್ಲೀಷ್ನಲ್ಲಿ ಡಮ್ಸ್ಟ್ರಿಕ್ ಅಂತ. ಅದು ಮಹಾ ನಿಷೇಧ, ಅದು ಅತ್ಯಂತ ನಿಷೇಧ. ಅದರ ಗಿಡದ ಕೆಳಗಡೆ, ಮರದ ಕೆಳಗಡೆ ಕೂಡ ಹೋಗುವಂಗಿಲ್ಲ. ಹೋದರೆ ಮತ್ತೆ ಅವನಿಗೆ ಸಂಸ್ಕಾರ ಮಾಡಬೇಕಾಗತ್ತೆ, ಉಪನಯನ ಸಂಸ್ಕಾರ ಮಾಡಬೇಕು, ಮತ್ತೆ ಉಪನಯನ ಸಂಸ್ಕಾರ. ಅಷ್ಟು ಮಾನಸಿಕವಾಗಿ ಚಂಚಲ ಆಗುತ್ತೆ. ಅಂಥದ್ದು ಪದಾರ್ಥ ಆ ನುಗ್ಗೆಕಾಯಿ. ಅದರ ನಂತರ ಬೆಳ್ಳುಳ್ಳಿ. ಅದು ಬೆಳ್ಳುಳ್ಳಿ ಆಯುರ್ವೇದದವರು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದಕ್ಕೆ ಒಂದು ಮಾತ್ರೆನೂ ತಯಾರು ಮಾಡಿದ್ದಾರೆ, ಗಾರ್ಲಿಕ್ ಸ್ಪರ್ಸ್ ಅಂತ. ಆದರೆ ಔಷಧ ದೃಷ್ಟಿಯಿಂದ ಒಂದು ಸ್ವಲ್ಪ ತೊಗೊಳ್ಬೋದು. ರುಚಿ ಇದೆ ಅಂತ ದಿವಸ ಅದನ್ನು ತೊಗೊಳ್ತಾ ಇದ್ದರೆ ಅವರಿಗೆ ಎಲ್ಲ ರೋಗ ಆಗಿಬಿಡುತ್ತೆ. ಅದೊಂದು ಅವನ ಇಂದ್ರಿಯಗಳೆಲ್ಲ ಕೆಟ್ಟು ಹೋಗ್ಬಿಡುತ್ತೆ. ಇಂದ್ರಿಯಗಳು ನಮ್ಮ ಮಾತು ಕೇಳುವುದಿಲ್ಲ. ನಮ್ಮ ದೇಹದಲ್ಲಿ 5 ಜ್ಞಾನೇಂದ್ರಿಯ ಅಂದರೆ ಜ್ಞಾನ ಕೊಡ್ತಕ್ಕಂಥ ಇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳು, ಕೆಲಸ ಮಾಡುವಂಥ ಇಂದ್ರಿಯಗಳು. ಇಂದ್ರಿಯಗಳು ಅಂದರೆ ಇವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ ಅಂದರೆ ನಾಲಿಗೆ, ತ್ವಗೀಂದ್ರಿಯ ಅಂತ, ಸ್ಪರ್ಶೇಂದ್ರಿಯ ಅಂತ ಕರೀತಾರೆ ಅದಕ್ಕೆ. ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಇದಕ್ಕೆ ನಿಯಾಮಕದ್ದು ಮನಸ್ಸು. ಇದು ಬಹಳ ಪ್ರಬಲ, ಬಹಳ ಸ್ಟ್ರಾಂಗ್ ಇರುತ್ತೆ ಮನಸ್ಸು. ಆ ಮನಸ್ಸು ಒಂದು ಕಡೆ ಕೊಡುವುದಿಲ್ಲ, ಇಲ್ಲಿದ್ದು ಮತ್ತೆಲ್ಲೋ ಹೋಗ್ಬಿಟ್ಟಿರುತ್ತೆ, ಬಾಂಬೆ ಹೋಗ್ಬಿಟ್ಟಿರುತ್ತೆ, ಕಾನ್ಸಂಟ್ರೇಷನ್ ಮಾಡಿ. ಅದು ಆ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂತಹ ಶಕ್ತಿ ಅದು ಗುರುಗಳಿಂದ ಸಾಧ್ಯ. ಆಮೇಲೆ ಆಹಾರ ನಿಯಮದಿಂದ ಸಾಧ್ಯ. ಈ ಆಹಾರ ನಿಯಮ ಇಲ್ಲದೆ ಇದ್ದರೆ ಅವರಿಗೆ ಇಂದ್ರಿಯ ನಿಗ್ರಹ ಆಗುವುದೇ ಇಲ್ಲ. ಫುಡ್ ತಿನ್ನಬೇಕು. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಅಶ್ವತ್ಥಾಮಾಚಾರ್ಯರು ಸಣ್ಣ ಹುಡುಗರು ಅಂದರೆ ಒಂದು 16 ವರ್ಷದವರು, ಒಳ್ಳೆ ಬಲಿಷ್ಠ ಇದ್ದರು, ಒಳ್ಳೆ ವಿದ್ಯೆ ಕಲ್ತಿದ್ದರು. ಎಂಥ ವಿದ್ಯೆ ಅಂದರೆ ಧನುರ್ವಿದ್ಯೆ ಎಲ್ಲ ವಿದ್ಯೆ ಕಲ್ತಿದ್ದರು. ಆದರೆ ಬಹಳ ತೀರ ಬಡವರಿದ್ದರು ಅವರು. ಅವ್ರಿಗೆ ಕುಡಿಲಿಕ್ಕೆ ಹಾಲು ಇದ್ದಿದ್ದಿಲ್ಲ. ಅವ್ರ ತಾಯಿ ಏನು ಅಷ್ಟಿದ್ದು. ಅವ್ರ ತಾಯಿ ಏನು ಮಾಡ್ತಿದ್ರು ಅಂದರೆ ಹಾಲು ಅಂದರೆ ಅಕ್ಕಿ ಹಿಟ್ಟೋ ಅಥವಾ ಗೋಧಿ ಹಿಟ್ಟೋ ಕಲಸಿ ಕೊಟ್ಬಿಡ್ತಿದ್ರು. ಅದು ಬೆಳ್ಳಗಿರ್ತಿತ್ತಲ್ಲ, ಇದು ಹಾಲು ಅಂತ ಕೊಟ್ಬಿಡ್ತಿದ್ರು. ಸೊ ಅದಕ್ಕೆ ಒಂಚೂರು ಬೆಲ್ಲ ಸೇರಿಸಿ ಕೊಟ್ಬಿಡ್ತಿದ್ರು. ಅದು ಕುಡಿತಿದ್ದರು. ಅದೇ ನಿಜವಾದ ಹಾಲು ಅಂತ ತಿಳ್ಕೊಳ್ತಿದ್ರು. ಆದರೆ ದುರ್ಯೋಧನ ಅವರಿಗೆ ಹಾಲನ್ನು ಕೊಟ್ಟ. ಎಂಥ ಹಾಲು ಅಂದರೆ ಒಳ್ಳೆ ಕೇಸರಿ ಹಾಲು, ಬಾದಾಮಿ ಹಾಕಿದ್ದು, ಒಳ್ಳೆ ಹಾಲು. ಅದು ಕುಡಿದಾಗ ಎಷ್ಟು ರುಚಿ ಇತ್ತಂದರೆ, ಬಾದಾಮಿ ಹಾಲು, ಕೇಸರಿ ಹಾಕಿದ್ದ ಹಾಲು ಬಹಳ ರುಚಿ ಇರ್ತದೆ. ಅದು ಕುಡಿದ್ರಿಂದ ಅವನಿಗೆ ಇದು ನಿಜವಾದ ಹಾಲು ಅಂತ ಅವಾಗ ಗೊತ್ತಾಯ್ತು. ಆವಾಗ ಅಮ್ಮನ ಹತ್ರ ಹೋಗಿ ಕೇಳ್ತಾಳೆ, ಕೃಪಿಯಿಂದ, ಅವರ ಅಮ್ಮ. ಆಕಿ ಕೃಪಾಚಾರ್ಯರ ತಂಗಿ, ದ್ರೋಣಾಚಾರ್ಯರ ಹೆಂಡತಿ ಕೃಪಿ. ಅದು ಹಾಲನ್ನು ಕುಡಿದಾಗ ನಿಜವಾದ ಹಾಲು ಯಾವುದು ಅಂತ ತಿಳಿದು ತಾಯಿಯನ್ನು
ಕೇಳ್ತಾನೆ, ದಿವಸ ನನಗೆ ಏನು ಕೊಡ್ತಾ ಇದ್ದೀನಿ ನೀನು ಹಾಲು ಅಂತ. ಆಕೆ ಪಾಪ ಅಳ್ತ ಜೋರಾಗಿ ಕಣ್ಣೀರು ಸುರಿಸಿ, ನಾವು ಬಡವರಿದ್ದೀವಿ, ನಮ್ಮ ಮನೇಲಿ ಆಕಳಿಲ್ಲ, ಹಾಲು ಹೇಗೆ ಸಿಗೋದು, ನಿನಗೆ ಹಿಟ್ಟನ್ನು ಕಲಸಿ ಕೊಡ್ತಾ ಇದ್ದೆ ಅಂತ. ಆದರೆ ದುರ್ಯೋಧನ ಕೊಟ್ಟ ಹಾಲನ್ನು ಕೊಡುವುದರಿಂದ ಅವರ ಮನಸ್ಸು ಸ್ವಲ್ಪ ಕೆಟ್ಟೋಯ್ತು. ಒಳ್ಳೆ ಶುದ್ಧವಾದ ಮನಸ್ಸು ಕೆಟ್ಟು ಅವರು ದುರ್ಯೋಧನ ಹೇಳಿದಂತೆ ಕೆಲಸ ಮಾಡ್ತಾಯಿದ್ರು. ಆ ದುರ್ಯೋಧನ ಕೊಟ್ಟ ಹಾಲಿನಿಂದ ಅವರು ಕೃಷ್ಣನಿಗೆ ವಿರೋಧ ಮಾಡಲಿಕ್ಕೆ ಶುರು ಮಾಡಿದರು. ದುರ್ಯೋಧನ ಕ್ಯಾರೆಕ್ಟರ್ ಬ್ಯಾಡ್ ಕ್ಯಾರೆಕ್ಟರ್, ಅದಕ್ಕೆ ಬ್ಯಾಡ್ ಕ್ಯಾರೆಕ್ಟರ್ ಅಂದ್ರೆ ಬ್ಯಾಡ್ ಥಾಟ್ ಬ್ಯಾಡ್ ಬಂತು. ಯಾಕೆಂದರೆ ಅವನು ದುಷ್ಟ, ಅವನು ಹಾಲು ಕೊಟ್ಟಿದ್ದರಿಂದ, ದುಷ್ಟ ಹಾಲು ಕೊಟ್ಟಿದ್ದರಿಂದ ಅದೃಷ್ಟ ಬುದ್ಧಿವಂತವ್ರಿಗೆ ಕೃಷ್ಣನಿಗೆ ವಿರೋಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು. ಆ ಯುದ್ಧದಲ್ಲಿ ಅವರು ಕೃಷ್ಣನಿಗೆ ವಿರುದ್ಧವಾಗಿಯೇ ಬಾಣ ಬಿಡ್ತಾಯಿದ್ರು. ಬ್ರಹ್ಮಾಸ್ತ್ರವನ್ನು ಬಿಟ್ಟರು. ಬಿಡಬೇಡ ಅಂತ ಹೇಳಿದ್ರು ಬಿಟ್ಟಿದ್ದಾರೆ ಅವರು. ಕೃಷ್ಣನ ಮಾತು ಮೀರಿ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ. ಯಾತಕ್ಕೆ ಅಂದರೆ ಅದು ದುರ್ಯೋಧನ ಕೊಟ್ಟ ಹಾಲಿನ ಪ್ರಭಾವ. ನೋಡ್ರಿ, ಅದು ಹಾಲೇ. ನಿಜವಾಗ್ಲೂ ಹಾಲು ದೋಷ ಅಲ್ಲ, ಕೊಟ್ಟವರು ದೋಷ. ಅದು ಹಾಲು ನಿಷಿದ್ಧ ಅಲ್ಲ, ಆದರೆ ಕೊಟ್ಟವರು ಯಾರು ಅಂದರೆ ದುರ್ಯೋಧನ, ಕೆಟ್ಟವ. ಅದರಿಂದ ನಾವು ಕೆಟ್ಟ ಪದಾರ್ಥಗಳನ್ನು ತಿಂದರೆ ಅದು ನಮ್ಮ ಮನಸ್ಸು ಕೆಟ್ಟ ಹೋಗ್ಬಿಡುತ್ತೆ. ಆ ರಕ್ತ ಕೆಟ್ಟ ರಕ್ತ ಹುಟ್ಟುತ್ತೆ. ಆ ರಕ್ತದಿಂದ ಮನಸ್ಸು ಕೆಟ್ಟ ಹೋಗ್ಬಿಡುತ್ತೆ. ಕೆಟ್ಟ ಹೋಗಿ ನಾವು ಕೆಟ್ಟ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದರಿಂದ ಆಹಾರ ನಿಯಮವನ್ನು ಇಟ್ಕೊಳ್ಬೇಕು ನಾವು, ಪ್ರತಿಯೊಬ್ಬ ಹುಡುಗರು ಅಷ್ಟೆ. ಮತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಈ ಉದ್ದಿನ ಬೇಳೆ ಜಾಸ್ತಿ ಬಳಸ್ತಾರೆ. ದೋಸೆ ಅಥವಾ ಅದೊಂದು ಗುಂತು ಪೊಂಗಲು, ಅದು ಬೇಗ ಆಗುತ್ತೆ ಅಂತ ಆ ಉದ್ದಿನ ಪದಾರ್ಥ ಜಾಸ್ತಿ ಬಳಸ್ತಾರೆ. ಆದರೆ ಉದ್ದು ಬಹಳ ಬುದ್ಧಿಯನ್ನು ಮಾಂದ್ಯ ಮಾಡುತ್ತೆ, ಅಂದರೆ ಬುದ್ಧಿಯನ್ನು ಕಡಿಮೆ ಮಾಡುತ್ತೆ. ಅಲ್ಲಿ ಬೇಡ. ಹಾಂ, ಅದಕ್ಕೆ ಒಂದು ಉದಾಹರಣೆ ಕಥೆ ಇದೆ. ಹರ್ಷ ಅಂತ ಒಬ್ಬ ಕವಿ ಇದ್ದ. ಹರ್ಷ ಅಂತ ಅವನು ಮಹಾಮೇಧಾವಿ ಇದ್ದ. ಸಣ್ಣ ಹುಡುಗಿದ್ದಾಗಲಿಂದ ಕವಿತೆಗಳನ್ನು ಬರಿತಾ ಇದ್ದ, ಶ್ಲೋಕಗಳನ್ನು ರಚನೆ ಮಾಡ್ತಾ ಇದ್ದ. ಸಂಸ್ಕೃತದಲ್ಲಿ ಭಾರಿ ದೊಡ್ಡ ಕವಿ ಅವನು ಹರ್ಷ. ಅವರ ತಂದೆಗೆ ತನ್ನ ಮಗನ ಒಂದು ಬುದ್ಧಿ ನೋಡಿ ಸ್ವಲ್ಪ ಅಸೂಯೆ ಆಯಿತು ಅವನಿಗೆ. ಅವನಿಗೆ ಬುದ್ಧಿ ಕಡಿಮೆ ಮಾಡಬೇಕು ಅಂತ ಅವನಿಗೆ ಉದ್ದು ತಿನ್ನಿಸಿದ. ಎಂಥ ಉದ್ದು ಅಂದರೆ ನೆನೆಸಿದ ಉದ್ದನ್ನು ತಿನ್ನಿಸಿ ಒರಳಂತ ಇರುತ್ತಲ್ಲ, ರುಬ್ಬೋದು ಒರಳು, ಅದರಲ್ಲಿ ಈ ಗೋಣಿ ತಟ್ಟ ಹಸಿದು ಅದರಲ್ಲಿ ಮಲಗಿಸಿ ಅವನಿಗೆ ಬುದ್ಧಿ ಕಡಿಮೆ ಮಾಡಬೇಕು ಅಂತ. ಇವೆಲ್ಲ ಬುದ್ಧಿ ಕಡಿಮೆ ಆಗುವಂಥದ್ದು. ಒಂದು ಉದ್ದು, ಆ ಒರಳದ ಮೇಲೆ ಮಲ್ಕೊಳ್ಳೋದು, ಆ ಗೋಣಿ ತಟ್ಟಲ್ಲಿ ಮಲ್ಕೊಳ್ಳೋದು, ಇದೆಲ್ಲ ಬುದ್ಧಿ ಕಡಿಮೆ ಆಗುವಂಥದ್ದು. ಅದನ್ನು ಕಡಿಮೆ ಮಾಡಿಸ್ಬೇಕು ಅಂತ ಅವನು ಪ್ರಯತ್ನ ಮಾಡಿ ಕೊನೆಗೆ ಕೇಳ್ತಾನಂತ, ಹರ್ಷ ಕಿಂ ಕರೋಷಿ ಅಂತ. ಹರ್ಷ ನೀ ಏನು ಮಾಡ್ತಾ ಇದ್ದಿ ಅಂತ 2 ಶಕಾರ ಉಪಯೋಗಿಸಿ ಅವ್ರು ಕೇಳಿದರು ಸಂಸ್ಕೃತದಲ್ಲಿ. ಅವನೇನು ಹೇಳಿದ ಗೊತ್ತಾ? ಅಶೇಷ ಶೇಮುಷಿ ಮುಷ ಮಾಷ ಮುಷ್ಣಾಮಿ ಅಂತ 4 ಶಕಾರ ಬರುವಂಥ 4-5 ಶಕಾರ ಬರುವಂಥ ಒಂದು ಇಷ್ಟು ದೊಡ್ಡ ವಾಕ್ಯವನ್ನು ಪ್ರಯೋಗ ಮಾಡಿ ಹೇಳಿದ. 4 ಶಕಾರ, 4-5 ಶಕಾರ ಅಂದರೆ ನನ್ನ ಎಲ್ಲ ಬುದ್ಧಿಯನ್ನು ಕಳೆಯುವಂತಹ ಮಾಷವನ್ನು, ಉದ್ದನ್ನು ತಿಂತಾ ಇದ್ದೇನೆ ಅಂತ ಈ ರೀತಿ ಅವನು ಉತ್ತರ ಕೊಟ್ಟ. ಇವನ ಬುದ್ಧಿಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಹರ್ಷ ಅಷ್ಟು ಬುದ್ಧಿವಂತ ಇತ್ತು. ಅಂದರೆ ತಾತ್ಪರ್ಯ ಏನಂದರೆ ಇಲ್ಲಿ ಮಾಷ ಬುದ್ಧಿಯನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾದ್ದ ಮಾಡುವಾಗ ಉದ್ದಿನ ಪದಾರ್ಥ ಮಾಡ್ತಾರೆ, ವಡೆ ಇತ್ಯಾದಿಗಳನ್ನು.
ಆದರೆ ಆ ವಡೆ ತಿಂದರೆ ಅವತ್ತಿನ ದಿವಸ ಅವರು ಕಪ್ಪೆ ತಿಂದ ಹಾವಿನಂತೆ ಆಗ್ಬಿಡ್ತಾರೆ. ಸುಮ್ಮನೆ ಕೂತ್ಬಿಡ್ತಾರೆ. ಹೌದಾ? ಕಾರಣ ಈಗ ಇದು ಕಾರಣ ಅದು ಆ ಉದ್ದಿನ ಪದಾರ್ಥದ ಕಾರಣ. ಹೆವಿ ಆಗ್ತದೆ, ಹೆವಿ ಆಗುತ್ತೆ, ಬೇರೆ ಕೆಲಸ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯನೇ ಆಗುತ್ತೆ. ಸುಮ್ಮನೆ ಮಲ್ಕೊಳ್ಳೋದು, ಸುಮ್ಮನೆ ಕಪ್ಪೆ ತಿಂದ ಹಾವು ಥರ ಸುಮ್ಮನೆ ಮಲ್ಕೊಂಡು. ಹೌದು, ಕರೆಕ್ಟ್. ಅದು ಕಾರಣ ಉದ್ದು. ಅದಕ್ಕೆ ಹುಡುಗರು ಉದ್ದು ತಿನ್ನಬಾರ್ದು. ಆದರೆ ಈ ತಾಯಂದ್ರೆ ಏನು ಮಾಡ್ತಾರೆ, ಬೇಗ ಬೇಗ ಆಗಲಿ ಅಂತ ಇಡ್ಲಿನೋ ದೋಸೆನೋ ಗುಂತು ಬಂಗ್ಲೋ ಮಾಡಿ ಕಳಿಸಿಬಿಡ್ತಾರೆ. ಆ ಉದ್ದು ತಿನ್ನೋಣದ್ರಿಂದ ಬುದ್ಧಿ ಬೇಗ ಕಡಿಮೆ ಆಗುತ್ತೆ. ಗೊತ್ತಿಲ್ಲಾರ್ದೆ ಎಷ್ಟು ತೊಂದರೆ ಇರ್ತದೆ. ಬೈತಿರ್ತೀವಿ, ಬುದ್ಧಿ ಇಲ್ಲ. ಅದರಿಂದ ಉದ್ದು ಮಾತ್ರ ಸರ್ವಥಾ ತಿನ್ನಬಾರ್ದು. ದ್ವಾದಶಿ ದಿವಸ ಅಂತೂ ಉದ್ದು ಬಳಸಲೇಬಾರ್ದು ನಾವು, ಯಾಕೆಂದರೆ ಉಪವಾಸ ಮಾಡಿರ್ತೇವೆ. ಆದ್ದರಿಂದ ಅದು ಇನ್ನೂ ಜೀರ್ಣನೇ ಆಗೋದಿಲ್ಲ, ಅದರಿಂದ ರೋಗ ಉತ್ಪತ್ತಿ ಆಗುತ್ತೆ. ಆಮೇಲೆ ರಾತ್ರಿ ಹೊತ್ತು ಮೊಸರು ತಿನ್ನಬಾರ್ದು. ಶ್ರೀಕೃಷ್ಣ ಪರಮಾತ್ಮ ದಿವಸ ರಾತ್ರಿ ಹಾಲನ್ನು ಊಟ ಮಾಡ್ತಾಯಿದ್ರು, ಮೊಸರಾಗಲಿ ಮಜ್ಜಿಗೆ ಆಗಲಿ ತೊಗೊಳ್ತಾ ಇದ್ದಿಲ್ಲ. ಕಾರಣ ಅದರಿಂದ ಮೊಸರು ಈ ಹಾಲು ಇದು ಮಜ್ಜಿಗೆ ಜೀರ್ಣ ಆಗೋದಿಲ್ಲ. ಹಗಲತ್ತು ಮಧ್ಯಾಹ್ನದ ಹೊತ್ತು ತೊಗೊಳ್ಬೋದು, ಆದರೂ ಹೆಚ್ಚು ತೊಗೊಳ್ಬಾರ್ದು, ಸ್ವಲ್ಪ ತೊಗೋಬೇಕು. ಈ ಇತರ ಜಾತಿ ಕೆಲವರೆಲ್ಲ ಹಳ್ಳಿಗಳಲ್ಲಿ ಮಜ್ಜಿಗೆ ಮೊಸರು ತೊಗೊಳ್ಳೋದೇ ಇಲ್ಲ ಅವರು. ಯಾಕೆಂದರೆ ಅವರಿಗೆ ಆ ಮೊಸರು ಮಜ್ಜಿಗೆ ತೊಗೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಮಾಡಿದರೆ ಕೆಲಸ ಮಾಡೋರು ಯಾರು? ತಿನ್ನಲ್ಲ. ನಾವು ಅವರು ಬೆಳಗ್ಗೆ 4 ಗಂಟೆಗೆ ರಾತ್ರಿ ನೆನೆಸಿಟ್ಟಿದ್ದು ಅದನ್ನು ಮಾತ್ರ ತಿಂತಾರೆ ಅಷ್ಟೇ. ಅದು ತಂಗಳನ್ನ ಅಂತ. ಅದು ತಂಗಳನ್ನು ತಿನ್ನೋದ್ರಿಂದ ಅವರಿಗೆ ಸ್ವಲ್ಪ ಶಕ್ತಿ ಬರುತ್ತೆ. ಆದರೆ ಈಗಿನ ಕಾಲದಲ್ಲಿ ಅದು ತಿನ್ನೋವಂತ ಇಲ್ಲ, ನೆನೆಸ್ಬಿಡ್ತಿದ್ರಲ್ಲ. ಅದರಿಂದ ಆಹಾರ ನಿಯಮವನ್ನು ಇಟ್ಕೊಳ್ಬೇಕು ನಾವು. ಆಹಾರ ನಿಯಮ ಇಟ್ಕೊಂಡ್ರೆ ನಮ್ಮ ಇಂದ್ರಿಯಗಳು ಸಾತ್ವಿಕ ಕೆಲಸಗಳನ್ನು ಮಾಡುತ್ತೆ. ಸಾತ್ವಿಕ ಆಹಾರ ತೊಗೊಂಡ್ರೆ ಸಾತ್ವಿಕ ಕೆಲಸ ಮಾಡುತ್ತೆ. ಸೌತೆಕಾಯಿ, ಬೆಂಡೆಕಾಯಿ, ಆಮೇಲೆ ಹುರುಳಿಕಾಯಿ, ಕುಂಬಳಕಾಯಿ, ಅದರಲ್ಲಿ ಬೂಜುಗುಂಬಳಕಾಯಿ ಅಂತಾರೆ, ಇರುವಂಥದ್ದು. ಆಮೇಲೆ ಪಡವಲಕಾಯಿ ಅಂತ ಇರ್ತದೆ, ಇಷ್ಟು ಉದ್ದ ಬೆಳೀತದೆ ಪಡವಲಕಾಯಿ, ಹಾವು ಥರ ಇರುತ್ತೆ ಅದು. ಅಂಥವು ತೊಗೊಳ್ಳೋದ್ರಿಂದ ಅವನ ಇದು ಮನಸ್ಸು ಶುದ್ಧ ಆಗುತ್ತೆ. ಇವೆಲ್ಲ ನಿಷಿದ್ಧ ಪದಾರ್ಥಗಳೇ. ಯಾವುದಾದಂದರೆ ಈ 4: ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ನುಗ್ಗೆಕಾಯಿ. ಹೆಚ್ಚು ನಿಷೇಧ ನುಗ್ಗೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಈ 3 ಜಾಸ್ತಿ ನಿಷೇಧ. ಮತ್ತು ಕೆಲವರು ಆಚಾರಗಳು ಈ ಹೂಕೋಸು, ಎಲೆಕೋಸು, ಆಮೇಲೆ ಕ್ಯಾರೆಟು, ಬೀಟ್ರೂಟು ಅದು ಕೂಡ ನಿಷೇಧ ಮಾಡಿಕೊಟ್ಟಿದ್ದಾರೆ. ಅಂದರೆ ಸಾಧಾರಣ ನಿಷೇಧ, ಇವಷ್ಟು ನಿಷೇಧ ಅಲ್ಲ. ತಿನ್ನಬಹುದು ಅಷ್ಟೇ, ರೆಗ್ಯುಲರ್ ತಿನ್ನೋಂಗಿಲ್ಲ. ಟೊಮೆಟೊ ನಿಷೇಧ ನಮ್ಮಲ್ಲಿ ಆಗುತ್ತೆ. ಒಂದಲ್ಲ, ಅದರಲ್ಲಿ ಅದು ಬೀಜ ಏನಿದೆ ಅದು ಸ್ಟೋನ್ ಉಂಟಾಗುತ್ತಂತ. ಅದೊಂದೇ ಅಲ್ಲ, ಅದು ನಮ್ಮಲ್ಲಿ ವರ್ಣ ನಿಷೇಧ ಅಂತ. ಅದು ಕೆಂಪಗಿರುತ್ತೆ, ಮಾಂಸದ ಥರ ಕಾಣಿಸುತ್ತೆ ಅಂತ, ಅದರಿಂದ ಅದು ನಿಷೇಧ. ಅದರಿಂದ ಈ ನಿಷಿದ್ಧ ಪದಾರ್ಥಗಳನ್ನು ಬಿಟ್ಟು ನಾವು ಸಾತ್ವಿಕ ಆಹಾರ, ಅದಕ್ಕೆ ನಮ್ಮಲ್ಲಿ ಚಾತುರ್ಮಾಸ್ಯ ವ್ರತ ಅಂತ ಮಾಡ್ತಾರೆ. ಚಾತುರ್ಮಾಸ್ಯ ವ್ರತದಲ್ಲಿ ಆ ತರಕಾರಿಗಳು, ಮೊದಲನೇದು ತರಕಾರಿಗಳು, ಇನ್ನೊಂದು 2 ತಿಂಗಳಿಗೆ ಬರುತ್ತದೆ ಆಷಾಢ ಮಾಸದಲ್ಲಿ. ಆ ತರಕಾರಿಗಳಲ್ಲಿ ಹುಳ ಇರುತ್ತೆ, ಆದ್ದರಿಂದ ತರಕಾರಿ ತಿನ್ನುವಂತಿಲ್ಲ. ಮಳೆ ಬಂದಿರುತ್ತಲ್ಲ, ಹುಳ ಸೇರ್ಕೊಂಡಿರ್ತದೆ, ಅದರಿಂದ ತರಕಾರಿ ವರ್ಜ. ಒಂದೊಂದು ಮಾಸ ಚಾತುರ್ಮಾಸ್ಯ ಅಂತ 4 ಬಂದಿರುತ್ತೆ, ಆದ್ದರಿಂದ ಅದು ನಿಷೇಧ. ಅದು ಆ ರೀತಿ ನಾವು ವ್ರತ ಮಾಡೋಣದ್ರಿಂದ ನಮ್ಮ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇರುತ್ತೆ. ಇಲ್ಲಾಂದರೆ ಇಂದ್ರಿಯಗಳು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತಿರುತ್ತೆ. ಅದರಿಂದ ಈ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಇವನ್ನೆಲ್ಲ ಭಗವಂತ ಯಾತಕ್ಕೆ ಕೊಟ್ಟಿದ್ದಾನೆಂದರೆ ಭಗವಂತನ ಪೂಜೆಗಾಗಿ ಕೊಟ್ಟಿರೋದು. ಅದನ್ನು ನಾವು ಬೇರೆ ಅದಕ್ಕೆ ಉಪಯೋಗಿಸ್ತಿದ್ದೆ, ಸಂಸಾರಕ್ಕೆ ಉಪಯೋಗಿಸ್ತಿದ್ದೆ. ಈ ಕಣ್ಣು ಸಿನಿಮಾ ನೋಡಲಿಕ್ಕೆ ಉಪಯೋಗಿಸ್ತೇವೆ, ಕಿವಿ ಪಾಪ್ ಸಂಗೀತ, ಬರೀ ಸಾಂಗ್ಸ್ ಕೇಳಲಿಕ್ಕೆ,
ಯಾರನ್ನ ಬೈದದ್ದು ಕೇಳಲಿಕ್ಕೆ ಅದಕ್ಕೆ ಉಪಯೋಗಿಸ್ತೇವೆ. ಇಷ್ಟವಾದ ಒಳ್ಳೆ ದೇವತಾ ಸಂಗೀತ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ಮೂಗು ಬರೀ ಈರುಳ್ಳಿ ವಾಸನೆ, ಆ ವಾಸನೆ, ಇದು ನೋಡಲಿಕ್ಕೆ ಇದನ್ನು. ಆಮೇಲೆ ನಾಲಿಗೆ ಬರೀ ರುಚಿಯಾದ ತಿನ್ನಬೇಕು ಅಂತ ನಾಲಿಗೆ, ಅದು ಪಿಜ್ಜಾ ಎಲ್ಲ ಎಂತ ಅಂತ. ಅದರಿಂದ ಈ ಇಂದ್ರಿಯಗಳೆಲ್ಲ ಹೊರಗಿನ ಒಂದು ಇದಕ್ಕೆ ಹೋಗ್ತಾ ಇರುತ್ತೆ. ಆ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡ್ಕೋಬೇಕಾದ್ರೆ ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕು. ಮನಸ್ಸನ್ನು ನಿಗ್ರಹ ಮಾಡಿ ಆಮೇಲೆ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲಿಗೆ ತಂದು ನಾವು ವಿದ್ಯಾಭ್ಯಾಸ ಮಾಡಿ ಆ ವಿದ್ಯೆಯಿಂದ ವಿನಯವನ್ನು ಕಲಿತ್ರೆ ಅವನಿಗೆ ಯೋಗ್ಯತೆ ಬರುತ್ತೆ. ಆ ಯೋಗ್ಯತೆಯಿಂದ ಯಾರಾದರೂ ಧನ ಕೊಡ್ತಾರೆ, ಒಳ್ಳೆ ಯೋಗ್ಯರಿದ್ದಾರೆ ಇವರು ಅಂತ ಧನ. ಆ ಧನದಿಂದ ಧರ್ಮ ಮಾಡಬೇಕು, ಧರ್ಮದಿಂದ ಪುಣ್ಯ, ಪುಣ್ಯದಿಂದ ಸುಖ ಸಿಗುತ್ತೆ. ಇಲ್ಲಾಂದರೆ ಸುಖ ಸಿಗೋದಿಲ್ಲ. ಎಷ್ಟು ಜನ ಲೋಕದಲ್ಲಿ ದುಃಖಿಗಳಿದ್ದಾರೆ, ಎಷ್ಟೋ ದುಃಖವನ್ನು ಅನುಭವಿಸ್ತಿರ್ತಾರೆ. ಯಾಕೆಂದರೆ ಅವರು ಮಾಡಿದ ಹಿಂದಿನ ಜನ್ಮದ ಪಾಪ. ಯಾಕೆ ಪಾಪ ಮಾಡ್ತಾರೆ ಅಂದರೆ ಇವೆಲ್ಲ ಈ ನಿಷಿದ್ಧವಾದ ಪದಾರ್ಥ ತಿನ್ನೋಣದ್ರಿಂದ ಮನಸ್ಸು ಕೆಟ್ಟು ಹೋಗ್ಬಿಡುತ್ತೆ, ಅದರಿಂದ ಪಾಪ ಮಾಡ್ತಾರೆ. ಆ ಇಂದ್ರಿಯಗಳಿಂದನೇ ಪಾಪ ಮಾಡುತ್ತೆ. ಒಬ್ಬ ವ್ಯಕ್ತಿ ಒಳ್ಳೆ ಜೀವನ ಮಾಡಬೇಕಂತಂದ್ರೆ ಆಹಾರ ನಿಯಮ ಇಂದ್ರಿಯನ್ನ ಕಂಟ್ರೋಲ್ ಮಾಡ್ತು. ಇದನ್ನು ಮಾಡಿಕೊಂಡ್ರೆ ಅವನ ಜೀವನ ಸಾರ್ಥಕ ಆಗುತ್ತೆ. ಇಲ್ಲದೇ ಇದ್ದರೆ ಸಾರ್ಥಕ ಆಗೋದಿಲ್ಲ. ನೋಡಿ, ನಮ್ದು ಸ್ವಲ್ಪ ಏನಾದರೂ ಇದೊಂದು ಸ್ವಲ್ಪ ಸಿಟ್ಟು ಬರ್ತಿರ್ತದೆ, ಅದು ಮಾಡಬೇಡ ಅಂದರೆ ಅದು ಯಾಕೆ ಮಾಡಬಾರ್ದು ಅಂತ ಮತ್ತೆ ಸಿಟ್ಟಾಗೋದು. ಆ ಥರ ಸಿಟ್ಟು ಬರಬಾರ್ದು. ಏನೇ ಮಾಡಿದ್ರು ಕೂಡ ನಿರ್ಲಿಪ್ತನಾಗಿರಬೇಕು. ಇದ್ದರೆ ಅವನಿಗೆ ಸುಖ ಸಿಗುತ್ತೆ, ಇಲ್ಲದಿದ್ದರೆ ಸರ್ವಥಾ ಸುಖದಿಲ್ಲ. ಯಾರೇ ಬೈದರೂ ಕೂಡ ಬೈಸ್ಕೋಬೇಕಾದ್ರೆ ಇನ್ನೊಬ್ಬರಿಗೆ ಬೈಲಿಕ್ಕೆ ಹೋಗಬಾರ್ದು. ನಮ್ಮಲ್ಲಿ ನಾವು ಕಂಟ್ರೋಲ್ ಶಕ್ತಿ ಬರಬೇಕು. ಅದಕ್ಕೆ ಉದಾಹರಣೆ ಧ್ರುವನ ಚರಿತ್ರೆ ಇದೆ. ಧ್ರುವ ಸಣ್ಣ 5 ವರ್ಷದ ಬಾಲಕ, ಆಟ ಆಡ್ತಾ ಇರ್ತಾನೆ. ಅವನ ತಮ್ಮ ಉತ್ತಮ ಅಂತ, ಅಂದರೆ ಕಸಿನ್ ಬ್ರದರ್, ಒಬ್ಬ ತಾಯಿ ಮಕ್ಕಳಲ್ಲ, ಇನ್ನೊಬ್ಬ ತಾಯಿ ಸುರುಚಿ ಅಂತ. ಉತ್ತಾನಪಾದ ರಾಜನಿಗೆ 2 ಹೆಂಡಂದರು, ಸುನೀತಿ ಸುರುಚಿ ಅಂತ. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಬ್ರದರ್ಸ್ ಕಸಿನ್ ಬ್ರದರ್ಸ್. ಆದರೆ ಉತ್ತಾನಪಾದ ಕೇವಲ ಸುರುಚಿಯನ್ನು ಮಾತ್ರ ಪ್ರೀತಿ ಮಾಡ್ತಿರ್ತಾನೆ, ಸುನೀತಿಯನ್ನು ಸ್ವಲ್ಪ ದೂರ ಇಟ್ಟುಬಿಟ್ಟಿರ್ತಾನೆ. ಆಕೆಗೆ ಬೇರೆ ಮನೆ ಬೇರೆ ಎಲ್ಲ, ಆಕೆ ಹತ್ರ ಮಾತೇ ಆಡಿಸ್ತಿರೋದು. ಈ ಧ್ರುವ ತಂದೆಯನ್ನು ಹೆಚ್ಚು ನೋಡಿರೋದೇ ಇಲ್ಲ, ಅವನು ತಂದೆ ಹತ್ರ ಹೋಗಿರೋದೇ ಇಲ್ಲ, ಅವನು ದೂರನೇ ಇರ್ತಾನೆ. ಒಂದು ದಿವಸ ಅವರು ಆಟ ಆಡುವಾಗ ಆ ತಂದೆ ತಾಯಿ ಅಲ್ಲಿ ಕೂತಿರ್ತಾರೆ. ತಂದೆ ಅಂದರೆ ಉತ್ತಮ, ಧ್ರುವ, ಉತ್ತಾನಪಾದ, ಆಮೇಲೆ ಸುರುಚಿ, ಇಬ್ಬರು ಅಲ್ಲಿ ಕೂತಿರ್ತಾರೆ. ಈ ಧ್ರುವ ಉತ್ತಮ ಇಬ್ಬರು ಆಟ ಆಡಿ ಸಾಕಾಗಿ ಅಲ್ಲಿ ಉತ್ತಮ ಓಡಿ ಹೋಗಿ ತಂದೆ ತೊಡೆ ಮೇಲೆ ಕೂಡ್ತಾನೆ. ಈ ಧ್ರುವನು ಕೂಡ ತಂದೆ ತೊಡೆ ಮೇಲೆ ಕೂಡಬೇಕು ಅಂತ ಓಡಿ ಬರ್ತಾನೆ. ಓಡಿ ಬಂದರೆ ಸುರುಚಿ ತಡೆದು ಬಿಡ್ತಾಳೆ. ನೀನು ಕೂಡಬೇಡ, ನಿನಗೆ ಯೋಗ್ಯತೆ ಇಲ್ಲ. ನನ್ನ ಮಗನಾಗಿದ್ದರೆ ನೀನು ಕೂಡ್ಲಿಕ್ಕೆ ಯೋಗ್ಯ, ನೀನು ಆ ಸುನೀತಿಯ ಮಗ, ಅದರಿಂದ ನಿನಗೆ ಕೂಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಸುನೀತಿಯನ್ನು ಬೈತಾಳೆ. ಆಮೇಲೆ ಇವನು ಬೈದು, ನೀನು ಕೂಡಬೇಕಾದ್ರೆ ತಪಸ್ಸು ಮಾಡು, ತಪಸ್ಸು ಮಾಡೋದ್ರಿಂದ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ವರ ಕೇಳು. ಏನು ಕೇಳಬೇಕು ಅಂದರೆ ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ವರ ಕೇಳು. ಆವಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದು ನಿಮ್ಮ ತಂದೆ ತೊಡೆ ಮೇಲೆ ಕೂಡು ಅಂತ ಬೈದು ಕಳಿಸ್ಬಿಡ್ತಾನೆ. ಪಾಪ ಅವನು ಅವಮಾನ ಪಟ್ಕೊಂಡು ಓಡಿ ಬರ್ತಾನೆ ತಾಯಿ ಹತ್ತಿರ. ತಾಯಿ ಎಂಥ ಸಮಾಧಾನ ಮಾಡ್ತಾಳೆಂದರೆ ಭಾರಿ ಉತ್ತಮವಾದ ಮಾತನ್ನು ಹೇಳ್ತಾಳೆ. ನಿಮ್ಮ ಚಿಕ್ಕಮ್ಮ ನಿನಗೆ ಅವಮಾನ ಮಾಡಿದಾಳೆ ಅಂತ ಆಕೆಗೆ ಕೆಟ್ಟದಾಗಲಿ ಅಂತ ಮನಸ್ಸಲ್ಲಿ ಬಯಸಬೇಡ. ನಿನಗೆ ಆಕೆ ಒಳ್ಳೆಯದೇ ಹೇಳಿದ್ದಾಳೆ. ಏನು ಹೇಳಿದಾಳೆ ಅಂದರೆ ತಪಸ್ಸು ಮಾಡು ಅಂತ ಹೇಳಿದಾಳೆ. ತಪಸ್ಸು ಮಾಡಿ ಪರಮಾತ್ಮನ ಪ್ರತ್ಯಕ್ಷ ಮಾಡಿಕೊ ಅಂತ ಹೇಳಿದಾಳೆ. ಪರಮಾತ್ಮನ ವರ ಏನು ಕೇಳಬೇಕು ಅಂದರೆ ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ವರ ಕೇಳಬೇಡ, ನಿನ್ನ ಅನುಗ್ರಹ ಆಗಲಿ ಅಂತ ಕೇಳ್ಕೊ. ಅವನ ಅನುಗ್ರಹ, ಅವನ ಪರಮಾತ್ಮನ ತೊಡೆ ಮೇಲೆ ಕೂತ್ಕೋಬೋದು. ನೀನು ಅವನ ಅನುಗ್ರಹ ಪಡೀಬೋದು, ವಿಶೇಷ ಅನುಗ್ರಹ ಪಡೀಬೋದು. ಅದು ತಪಸ್ಸು ಮಾಡು.
ನಿಮ್ಮ ಚಿಕ್ಕಮ್ಮನಿಗೆ ಮಾತ್ರ ಕೆಟ್ಟದಾಗಲಿ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಲೇಬೇಡ. ನಿನಗೆ ಅವಮಾನ ಮಾಡಿರ್ಬೋದು, ಆದರೆ ನಿಮ್ಮ ಚಿಕ್ಕಮ್ಮನಿಗೆ ಕೆಟ್ಟದಾಗಲಿ ಅಂತ ಬಯಸಬೇಡ ಅಂತ ಒಂದು ನೀತಿಯ ಕಥೆಯನ್ನು ಹೇಳಿದ್ದು, ನೀತಿಯ ಉಪದೇಶವನ್ನು ಹೇಳಿದ್ದು. ಅದರಿಂದ ನಮಗೆ ಯಾರೇ ಬೈದರೂ ಕೂಡ, ಯಾರೇ ಏನೇ ಮಾಡಿದರೂ, ಅವಮಾನ ಮಾಡಿದರೂ ಕೂಡ ಅದನ್ನು ಸಹನ ಮಾಡಿಕೊಳ್ಳುವಂಥ ಶಕ್ತಿ ನಾವು ಪಡೆದಿರಬೇಕು. ಅದು ಪಡೆದಿರಬೇಕಾದ್ರೆ ಆಹಾರ ನಿಯಮ ಇರಬೇಕು. ಆಹಾರ ನಿಯಮ ಇತ್ತು ಅಂದರೆ ಅದೆಲ್ಲ ಸಿಗತ್ತೆ. ಆಮೇಲೆ ಅವರು ಭಗವಂತನ ಆರಾಧನೆ ಮಾಡಿ ತಂದೆ ಹತ್ರ ಬರ್ತಾರೆ. ಆವಾಗ ಅವನಿಗೆ ವಿಶೇಷ ಮರ್ಯಾದೆ ಸಿಗುತ್ತೆ. ಶಿವ ಪ್ರತ್ಯಕ್ಷ ಅದು ವಿಷ್ಣು ಪ್ರತ್ಯಕ್ಷ ಆಗಿರ್ತಾನೆ. ಪ್ರತ್ಯಕ್ಷನಾಗಿ ಅವನಿಗೆ ಎಲ್ಲ ಅನುಗ್ರಹ ಆಗುತ್ತೆ. ವಿಷ್ಣುವಿನ ಅಳೆಯನೂ ಆಗ್ತಾನೆ. ಶಿಂಶುಮಾರ ಅಂತ ಒಬ್ಬ ಪರಮಾತ್ಮನ ರೂಪ, ಅದು ಮೇಲೆ ನಕ್ಷತ್ರ ಮಂಡಲದಲ್ಲಿ ಇರುತ್ತೆ. ಆ ಶಿಂಶುಮಾರನ ಮಗಳು ಭ್ರಮೆಯನ್ನು ಕಿವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆಮೇಲೆ ವಾಯುದೇವರ ಮಗಳನ್ನು ಮದುವೆ ಮಾಡಿಕೊಡ್ತಾರೆ. ಅದನ್ನು ಪರಮಾತ್ಮನ ಅಳೆಯ ಮತ್ತು ವಾಯುದೇವರ ಅಳೆಯಾಗಿ ವಿಶೇಷ ಅನುಗ್ರಹವನ್ನು ಪಡಿತಾನೆ. ಆಮೇಲೆ ಉತ್ತಮ ಧ್ರುವಲೋಕವನ್ನು, ಅಂದರೆ ನಕ್ಷತ್ರ ಲೋಕವನ್ನು ಪಡಿತಾನೆ. ಒಳ್ಳೆ ಶ್ರೇಷ್ಠವಾದ ನಕ್ಷತ್ರ ಲೋಕ, ಅದು ಶಾಶ್ವತ ಸ್ಥಾನವನ್ನು ಪಡಿತಾನೆ. ಧ್ರುವ ಅಂದರೆ ಶಾಶ್ವತ ಅಂತ. ನಕ್ಷತ್ರ ಒಂದು ತಂದೆಯ ಸಾನ್ನಿಧ್ಯಾನ ಬೇಕು ಅಂತ ಅನ್ಕೊಂಡು ಯೋಚನೆ ಮಾಡಿದ ಒಂದು ವಿಶೇಷ ದಾರಿ ಎಲ್ಲಿ ತನಕ ಬಂತಂತ ಪರಮಾತ್ಮನ ಒಂದು ಅನುಗ್ರಹನೇ ಆಗಬಿಡ್ತದೆ. ಅದರಿಂದ ಸಾಧಿಸಬೇಕು ಅಂತ ಮುಂದೆ ಹೋದಾಗ ಛಲ ಇರಬೇಕು, ಅವನಿಗೆ ಸಾಧಿಸಬೇಕು ಅನ್ನುವಂಥ ಛಲ. ಧ್ರುವ ಅಂತ ಜೀವನ ಮಾಡಬೇಕು. ಧ್ರುವನಂತೆ ನಾವು ಜೀವನ ಮಾಡಬೇಕು. ಉತ್ತಮವಾದನ್ನು ಸಾಧಿಸುವಂತ ಮುಂದೆ ಹೋಗಬೇಕು. ಅದು ಗುರಿ ಇಟ್ಕೋಬೇಕು. ಅದೇ ಉಪದೇಶ ಅವನು ಉತ್ತಮನು ಕೇಳಿದ್ದ, ಆದರೆ ಅವನು ತಪಸ್ಸು ಮಾಡಲಿಲ್ಲ. ಅವನು ಇಬ್ಬರು ಅಲ್ಲೇ ನಿಂತಿದ್ದರು. ಧ್ರುವನಿಗೆ ಅದನ್ನೇ ಹೇಳಿದ್ಲಕ್ಕೆ, ನೀನು ತಪಸ್ಸು ಮಾಡಿ ನೀನು ವರ ಕೇಳ್ಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟು ಅಂತ. ಇವನು ತಪಸ್ಸು ಮಾಡಲಿಕ್ಕೆ ಹೋದ, ಇವನು ತಪಸ್ಸು ಮಾಡಲೇ ಇಲ್ಲ. ಯಾರು ಉತ್ತಮ, ಧ್ರುವ ಮಾತ್ರ ತಪಸ್ಸು ಮಾಡಿದ. ಯಾಕೆಂದರೆ ಅದೊಂದು ಹಠ, ಒಂದು ಸಿದ್ಧಿ ಪಡೀಬೇಕು, ಪರಮಾತ್ಮನ ಅನುಗ್ರಹ ಪಡೀಬೇಕು ಅಂತ ಛಲದಿಂದ ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹ ಪಡೆದ. ಅದರಿಂದ ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ನಮ್ಮ ಇಂದ್ರಿಯಗಳನ್ನು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಬೇಕು, ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ಬಾರ್ದು. ಆದರೆ ನಾವೇನು ಮಾಡ್ತಿದ್ವಿ ಅಂದರೆ ಎಲ್ಲ ಕೆಟ್ಟ ಕಾರ್ಯಕ್ಕೆ ಉಪಯೋಗ ಮಾಡ್ತಿದ್ವಿ. ಯಾವುದು ನೋಡಬಾರ್ದು ಅದನ್ನು ನೋಡ್ತೇವೆ, ಯಾವುದು ಕೇಳಬಾರ್ದು ಅದನ್ನು ಕೇಳ್ತೇವೆ, ಸ್ವಲ್ಪ ಈಸಿ ಯಾವುದು ತಿನ್ನಬಾರ್ದು ಅದನ್ನು ತಿಂತೇವೆ. ನಮಗೆ ಅದು ರುಚಿ ಅನ್ನಿಸ್ತದೆ ತಿನ್ನಬೇಕು ಅಂತ, ಅದನ್ನು ತಿಂದುಬಿಡ್ತೇವೆ. ಅದರಿಂದ ದೇಹ ಕೆಟ್ಟ ಹೋಗುತ್ತೆ, ಮನಸ್ಸು ಕೆಟ್ಟ ಹೋಗುತ್ತೆ. ಅದಕ್ಕೆ ನಾವು ಎಲ್ಲರನ್ನು ಸುಖವಾಗಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಏನು ಅಂದರೆ, ಖ ಅಂದರೆ ಇಂದ್ರಿಯ, ಸು ಅಂದರೆ ಸಮೀಚೀನ. ಈ ಇಂದ್ರಿಯಗಳು ಚೆನ್ನಾಗಿದ್ದವ ಅಂತ ಕೇಳಿದಂತೆ, ಸುಖವಾಗಿದ್ದೀರಾ ಅಂತ ಕೇಳಿದರೆ. ಆದರೆ ಆ ಇಂದ್ರಿಯಗಳು ಅದು ಚೆನ್ನಾಗೇ ಇಲ್ಲ. ಯಾಕೆಂದರೆ ಎಲ್ಲವೂ ನಾವು ಇಂದ್ರಿಯಗಳನ್ನೆಲ್ಲ ಕೆಟ್ಟ ಹೋಗುವಂತೆ ಮಾಡ್ತಾಯಿದ್ವಿ. ತಿನ್ನಬಾರ್ದು ತಿಂತೇವೆ, ನೋಡಬಾರ್ದು ನೋಡ್ತೇವೆ, ಕೇಳಬಾರ್ದು ಕೇಳ್ತೇವೆ, ಹೋಗಬಾರ್ದು ಸ್ಥಳಕ್ಕೆ ಹೋಗ್ತೇವೆ ನಾವು. ಅದರಿಂದ ಇಂದ್ರಿಯಗಳು ಅದೆಲ್ಲ ದುಷ್ಟವಾಗಿಬಿಟ್ಟಿರುತ್ತೆ. ಆ ಇಂದ್ರಿಯಗಳು ದುಷ್ಟ ಆಗದಂತೆ ನೋಡ್ಕೊಳ್ಬೇಕಾದ್ರೆ ಆಹಾರ ನಿಯಮವನ್ನು ಮಾಡ್ಕೋಬೇಕು. ಆಹಾರ ನಿಯಮದಿಂದ ವಿದ್ಯೆ ಬರುತ್ತೆ. ಆ ವಿದ್ಯೆಯಿಂದ ಒಳ್ಳೆಯ ಯೋಗ್ಯತೆ, ಆ ಯೋಗ್ಯತೆಯಿಂದ ಅವರಿಗೆ ಧನದಿಂದ ಧರ್ಮ, ಆಮೇಲೆ ಸುಖ. ಅದರಿಂದ ಇಂಥ ಸುಖವನ್ನು ನೀವೆಲ್ಲ ಮುಂದೆ ಪಡೀತಕ್ಕಂಥ ಮಕ್ಕಳು ನಿಮ್ಮ ಇಂದ್ರಿಯಗಳನ್ನು ಮೊದಲು ನಿಗ್ರಹ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ನಾವು ಎಲ್ಲೋ ಹೊರಗಡೆ ಹೋಗಿ ನೋಡುವಂಥದ್ದಲ್ಲ, ನಮ್ಮ ದೇಹದಲ್ಲೇ ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅದನ್ನು ಅರ್ಥ ಮಾಡಿಕೊಂಡು ಜೀವನ ಮಾಡಿದರೆ ಪ್ರತಿಯೊಬ್ಬರ ಜೀವನ ಸುಗಮವಾಗುತ್ತೆ, ಸುಖವಾಗಿರುತ್ತೆ. ಅದರಿಂದ ಆ ಇಂದ್ರಿಯಗಳ ಒಂದು ಜಯವನ್ನು ಪಡೀಬೇಕು ಅಂತ ಈ ಉಪದೇಶದ ತಾತ್ಪರ್ಯ. ಶ್ರೀಕೃಷ್ಣಾರ್ಪಣ. ಒಳ್ಳೆಯ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀವಿ. ಆಶೀರ್ವಾದ. ಸರಿ.